ನಂಗೆ ಅನುಮಾನನೇಪ್ಪ. ಮಗು ನೋಡೋಕ್ಕೂ ಬಂದಿಲ್ಲ. ಆಮೇಲೆ ಕೇಳಿದ್ರೆ ರಾತ್ರಿ ಹೊತ್ತು ವಿಡಿಯೋ ಕಾಲ್ ಮಾಡ್ತಾನೆ ಅಂತ ಅವ್ರ ಅಮ್ಮನ ಕೇಳೋಳು. ನನ್ನ ರೂಮ್ ಪಕ್ಕದಾಗೆಲ್ಲ ಇರೋದು. ಮಗು ಹತ್ರ ಎಲ್ಲ ಕೇಳಿಸ್ತದೆ ನಂಗೆ. ಮಾತಾಡೋದು ಕೇಳಿಸಲ್ಲೇನಪ್ಪ ರಾಮು? ಅಲ್ಲ, ಅಫಿಷಿಯಲ್ಲು ಡಾಕ್ಟ್ರು ಒಳ್ಳೆಯವನು ಅಂತ ನಾನು ಅನ್ಕೊಂಡ್ರೆ ಯಾಕಪ್ಪ ಈ ಹುಡುಗ ನಿಂತೆ ಕೆಲಸ ಮಾಡ್ಬಿಟ್ನೋ? ಅಣ್ಣ, ಯಾವ ಹೊತ್ತದಾಗ ಯಾವ ಆಗುತ್ತದೋ ಯಾರಿಗೆ ಗೊತ್ತು? ಹಾಂ, ಏನು ಹೋಗಪ್ಪ, ಹೆಣ್ಣು ಮಕ್ಕಳ ಜೀವನ ನೀರು ಮೇಲಿರೋ ಗುಳ್ಳೆ ಹಂಗಪ್ಪ. ಯಾವ ಹೊಡ್ಕೊಂತದೋ ಏನು. ನಂಗೆ ಈ ಮಾತು ಕೇಳಿ ಸುಸ್ತಾಗ್ತದಪ್ಪ ಯಾಕೋ. ಅಯ್ಯೋ, ಎಂಥ ಕತ್ತೆ ಆಗೋಯ್ತಪ್ಪ. ಡಾಕ್ಟ್ರು ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮಗು ಚೆನ್ನಾಗಿರ್ತದೆ ಅಂತ ನಾನು ಎಷ್ಟೋ ಕನ್ಸು ಕಟ್ಕೊಂಡಿದ್ನಪ್ಪ. ಅವ್ನು ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾಯಿದ್ದೆ. ಮನೆಗ್ನವ್ರು ಕೇಳಿದ್ರೆ ಗಲಾಟೆ ಮಾಡ್ತಾರೆ ಅಂತ, ಆಗಪ್ಪ ನಿನ್ನ ಅಕೌಂಟ್ಗೆ ಹಾಕಿದ್ದೀನಿ ಎತ್ಕಪ್ಪ ಅಂತ ಹೇಳ್ತಾಯಿದ್ದೆ. ತಾತ ಅದಿಲ್ಲ ಇದಿಲ್ಲ ಅಂದಾಗೆಲ್ಲನೂ ದುಡ್ಡು ಕೊಡ್ತಾಯಿದ್ನಿ. ಇವತ್ತು ನನಗೆ ಮೋಸ ಮಾಡಿಬಿಟ್ನಲ್ಲಪ್ಪ. ಹಾಂ, ಇವಾಗ ಏನು ಮಾಡೋದಪ್ಪ ನಾವು? ಹಾಂ, ಇವಾಗ ಡೈವರ್ಸ್ ನೋಟಿಸ್ ಕಳಿಸ್ತಾನೇ ಅವಿಬ್ರಿಗೂ ಸಂಬಂಧ ಇಲ್ದಿರ ಆಗೋದೈತೆ ಅನ್ನೋದು ತಪ್ಪು. ಯಾಕಂತಂದರೆ ನಾವೆಲ್ಲ ಕೂತು ಇನ್ನೂ ಏನೂ ನಿರ್ಧಾರ ತಗೊಂಡಿಲ್ಲ. ಅವ್ರು ನಿರ್ಧಾರ ತಗೊಂಬಿಟ್ರೆ ನಾವು ನಿರ್ಧಾರ ತಗೊಳಕತ್ತೈತಣ್ಣ. ಹಾಂ, ಈಗ ನಾವು ಹೆಣ್ಣೊತ್ತೋರು ಅಂತ ತಲೆ ಬಗ್ಸೋಕ್ಕಾಗ್ತದೇನಪ್ಪ? ನಮ್ಮ ಮಗು ಏನು ನಮ್ಗೇನು ಭಾರ ಆಗ್ಬಿಟ್ಟಳ? ಹಾಂ, ಭಾರ ಅಂತಲ್ಲ. ಇವಾಗ ನೀನು ಅವಾಗ ಏನು ಹೇಳಿದೆ? ಕೊಟ್ಟು ಯಾರನ್ನೂ ಒಳ್ಳೆಯವ್ರು ಮಾಡ್ಕೊಳಕ್ಕಾಗಲ್ಲಪ್ಪ ಅಂತಂದೆ. ಇವಾಗ ನಾವು ಅವ್ನು ಕೇಳಿದ್ದಕ್ಕೆಲ್ಲ ಹೋಗುತ್ತಕ್ಕತ್ತದ ಅಣ್ಣ. ಇರಲಿ, ಅವ್ರ ಅಪ್ಪನಿಗೊಂದು ಫೋನ್ ಮಾಡೋಣ. ಮಾಡ್ತೀನಿರಪ್ಪ. ಯಾಕಣ್ಣ ಎತ್ತಾ ಇಲ್ಲಪ್ಪ ಫೋನು? ಹಲೋ ಶಾನ್ಭೋಗ್ರೆ? ಓ ಶಂಕರಪ್ಪ, ಎಷ್ಟು ದಿನ ಆಯಿತು ಇವಾಗ ಜ್ಞಾಪಕ ಬಂದ ನಾನು? ಹಾಂ, ಅಲ್ಲಪ್ಪ ಮೊಮ್ಮಗನ ನಾವು ಒಂದು ದಿವಸನ ನೋಡೋಕೆ ಬಂದಿಲ್ಲಲ್ಲಪ್ಪ ನೀನು. ಹಾಂ, ಓ ನೋಡೋಕೆ ಬರೋದೇನೋ ಕರ್ಕೊಂಡು ಬಂದ್ಬಿಡೋದೆ. ಇನ್ನೊಂದು ವಾರ 500 ಹತ್ರ ಒಳ್ಳೆ ದಿವಸ ಆಷಾಢಕ್ಕೆ ಕಾಯ್ಕೊಂಡಿದ್ದೆ. ಆಷಾಢಕ್ಕೆ ಕಾಯ್ಕೊಂಡಿದ್ರೆ ಹೋಗಿ 500 ಕೇಳ್ಬಿಟ್ಟು ಒಳ್ಳೆ ದಿನ ಕರ್ಕೊಂಬಂದ್ಬಿಡೋದೆ. ಓ ಹೌದಾ? ಮಗನ ಕೇಳ್ದೇನಪ್ಪ? ಅವನ್ನೇನು ಕೇಳೋದು ಶಾನ್ಭೋಗ್ರೆ? ಅವನ್ನೇನು ಕೇಳೋದು? ನಾನು ಮನೆ ಯಜಮಾನು, ನಾನು ಹೇಳ್ದಂಗೆ ಅವನು ಕೇಳಬೇಕು. ಅಲ್ಲ, ಒಂದು ಮಾತು ಕೇಳಬೇಕಾಗಿತ್ತು, ಕರ್ಕೊಂಬರೋನೇನಪ್ಪ ಚೈತನ್ಯನ ಅಂತ. ಅವ್ರನ್ನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರುತ್ತಲ್ಲ. ಯಾರನ್ನೂ ಕೇಳಬೇಕಾಗಿಲ್ಲ. ನನ್ನ ಸೊಸೆನ ನನ್ನ ಮೊಮ್ಮಗನ ನಾನು ಕರ್ಕೊಂಬರ್ತೀನಿ. ಏನೋ ಹೇಳ್ಬೇಕಾಗಿತ್ತಪ್ಪ. ಈ ಮಾತು ಹೆಂಗೆ ಹೇಳೋದು ನಿನ್ಕ ಅಂತ ಅಷ್ಟು ಇದಾತದಪ್ಪ. ಯಾಕೆ ಶಾನ್ಭೋಗ್ರೆ ಏನಾಯ್ತು? ಮಗು ಚೈತನ್ಯ ಎಲ್ಲ ಚೆನ್ನಾಗವ್ರಲ್ಲ? ಅವ್ರಿಗೇನು ತೊಂದರೆ ಇಲ್ಲಪ್ಪ, ಆರಾಮಾಗವ್ರೆ. ಮಗುಗೂ ಏನು ತೊಂದರೆ ಇಲ್ಲ, ಚೈತನ್ಯಕ್ಕೂ ಏನು ತೊಂದರೆ ಇಲ್ಲ, ಆರಾಮಾಗವ್ರಪ್ಪ. ಅಂದರೆ ಆಗಿರೋದೇ ನಿನ್ನ ಮಗನಿಂದ. ಇದೇನು ಶಾನ್ಭೋಗ್ರೆ? ನನ್ನ ಮಗನಿಂದನಾ? ನನ್ನ ಮಗನಿಂದ ಏನು ತೊಂದರೆ ಆಗಿಲ್ಲಲ್ಲ? ಆಗದಪ್ಪ ನಿನ್ನ ಮಗನಿಂದ ತೊಂದರೆ. ನನ್ನ ಮೊಮ್ಮಗಳು ಏನಪ್ಪ ಮಾಡಿದ್ಲು ನಿಮ್ಗೆ? ಮಾಡಬಾರ್ದು. ಏನು ಮಾಡಿದ್ಲು? ನೀವು ಹೆಂಗೆ ಹೇಳಿದ್ರೆ ಹಂಗೆ ಮದುವೆ ಮಾಡಿಕೊಟ್ಟೆ, ಒಡವೆ ಕೊಟ್ಟೆ. ನಿನ್ನ ಮಗನು ದುಡ್ಡು ಕೇಳ್ದಾಗೆಲ್ಲ ಲೆಕ್ಕ ಬುಕ್ಕ ಇಲ್ದಿರೋ ದುಡ್ಡು ಕೊಟ್ಟಿದ್ದೀನಿ. ಹಾಂ, ಇವತ್ತು ನನ್ನ ಮೊಮ್ಮಗಳಿಗೆ ಡೈವರ್ಸ್ ನೋಟಿಸ್ ಕಳ್ಸೋನಲ್ಲಪ್ಪ ಮಗನು. ಏನು ಹೇಳ್ತಾ ಇದ್ದೀರಿ ಶಾನ್ಭೋಗ್ರೆ? ಹ್ಞೂನಪ್ಪ. ಇಲ್ಲ ಇಲ್ಲ, ನನ್ನ ಮಗನ ಅಂಥ ಕೆಲಸ ಮಾಡೋನಲ್ಲ. ಎಲ್ಲರ ಉಂಟಾ? ಹೆಂಡತಿ ಮಗು ಅಂತಂದ್ರೆ ಪ್ರಾಣನ ಇಟ್ಕೊಂಡವನು ಅವನು. ಒಂದ್ಸರಿ ವಿಚಾರಿಸ್ರಿ ಶಂಕರಪ್ಪ, ವಿಚಾರಿಸಪ್ಪ ಮಗನ್ನ. ಹಾಂ, ಪಾರಿನಿಂದನೇ ಮಿಷಿನ್ಗಳು ಬೇಕು ಅಂತಂದ. ಅದೇನೋ ಆಪ್ರೇಷನ್ ಥಿಯೇಟ್ರಾಗ ಅವೆಲ್ಲ ತಕ್ಕೊಟ್ಟೆ. ಇವತ್ತು ನನಗೆ ಕೊಟ್ಟಿರೋ ಬಹುಮಾನ ನನ್ನ ಮೊಮ್ಮಗಳಿಗೆ ಡೈವರ್ಸು. ಮದುವೆನಾಗ ಹೋಗ್ಲಿ ಏನಾದರೂ ಕಡಿಮೆ ಮಾಡಿದ್ನಾ? ನೀವೇ ಬಾಯ ಮೇಲೆ ಕೈ ಇಕ್ಕೊಂಡ್ರಿ, ಓ ಇಷ್ಟೆಲ್ಲ ಮಾಡಿಸಿದ್ದೀರಾ ಅಂತ. ಹಾಂ, ಏನಪ್ಪ ಮಾಡಿರೋದು ನಾವು ಅಂಥದ್ದು? ನಿಮ್ಗೆ ಮಾಡಬಾರ್ದು ಮಾಡಿರೋದು. ನನ್ನ ಮೊಮ್ಮಗಳಿಗೆ ಡೈವರ್ಸ್ ಕೊಡೋಂಥ ತಪ್ಪು ನಮ್ಮ ಕಡೆಯಿಂದ. ಏನಾಗದಪ್ಪ? ಇವತ್ತಿಗೂ ಯಾರು ಬಂದಿಲ್ಲಪ್ಪ ಮಗುನ ನೋಡಕ್ಕ. ನೀನೇನ ಬಂದಿದ್ಯಾ? ಹಾಂ, ನಿಮ್ಮ ಹೆಂಗಸರು ಬರ್ತಾರೆ, ಅಲ್ಲಿ ನಮ್ಮ ಶಿವನ ಮನೆಗಿರ್ತಾರೆ. ಮಗುನ ನೋಡೋಕ್ಕೆ ಬರಲ್ಲ ಎಮ್ಮನು. ನಾವೇ ಹೋಗಿ ಬಲವಂತವಾಗಿ ಕರ್ಕೊಂಬರ್ಬೇಕು. ನಾವೇನಾದರೂ ಕೇಳಿದ್ದೀರಾ ಯಾಕೆ ಬಂದಿಲ್ಲ ಅಂತ? ನೋಡಪ್ಪ, ನಾವು ಬಲವಂತ ಮಾಡ್ತಾಯಿಲ್ಲ. ನನ್ನ ಮೊಮ್ಮಗಳ ಕಡೆಯಿಂದ ಏನು ತಪ್ಪು? ನಮ್ಮ ಕಡೆಯಿಂದ ಏನು ತಪ್ಪಾಗದೆ ಅಂತ ಹೇಳಿದ್ರೇ ನಾವು ಡೈವರ್ಸ್ ನೋಟಿಸ್ಗೆ ಉತ್ತರ ಕೊಡ್ತೀರಿ. ಇಲ್ಲ ಅಂತಂದರೆ ನಾವು ಕೊಡಲ್ಲ. ಅಲ್ಲ, ನಿಮ್ಮ ಕಡೆಯಿಂದ ಏನು ತಪ್ಪಾಗದೆ? ಇವಾಗ ನೀವು ಹೇಳ್ತಾ ಇರೋದೇ ನನಗೆ ತಿಳಿತಾ ಇರೋದು. ನಮ್ಮ ಮೊಮ್ಮಗಳು ನಮಗೆ ಪಾರ ಆಗಲ್ಲಪ್ಪ. ಭಗವಂತನ ಅಷ್ಟೋ ಇಷ್ಟೋ ಕೊಟ್ಟವನೆ. ನಮ್ಮ ಮೊಮ್ಮಗಳನ್ನ ಸಾಕೋಣ ಶಕ್ತಿ ನಮ್ಮ ಕದೆ. ಸಾಕ್ತೀರಿ ಆಯಿತಾ? ನಿಮ್ಮ ಮಗನ ಏನು ಕಾರಣ ಅಂತ ಕೇಳಪ್ಪ. ಕಾರಣ ಕೇಳು. ಆವಾಗ ಆಸ್ಪತ್ರೆ ಮಾಡಿತ್ತಲ್ಲ, ಆ ಜಾಗ ಈಸ್ಕೊಂಬಿಟ್ರಲ್ಲ, ಆವಾಗರಷ್ಟು ಬೇಜಾರಾಗಿದ್ನಷ್ಟೇ. ನೋಡಪ್ಪ, ಅದು ನಮ್ಮ ರಾಮಂದು ಜಾಗ. ನನ್ನ ಜಾಗ ಆಗಿದ್ದರೆ ನಾನು ಕೊಟ್ಬಿಡ್ತಾ ಇದ್ದೆ. ಅದು ನಂದಲ್ಲ ಜಾಗ.
ಅದೇ ಇರಿ ನಾನು ಹೇಳ್ತೀನಿ. ಆಸ್ಪತ್ರೆ ಅಲ್ಲೇ ಮಾಡ್ಕೊಂಬಿಡ್ಬೇಕು, ಮೇಲೆ ಅಪ್ಟೀರಿಯಾಗಳು ಎಬ್ಬಿಸ್ಬೇಕು. ಇದು ಬಾಡಿಗೆ ಜಾಸ್ತಿ ಆಗ್ಬಿಟ್ಟು ತಿಂಗಳು ಬಾಡಿಗೆ ಕಟ್ಟಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಅದನ್ನೇ ನಾನು ದೊಡ್ಡದು ಮಾಡ್ಕೊಬೇಕು ಅಂತ ನನ್ನ ಹತ್ರ ಹೇಳಿದ್ನು. ಆವಾಗ ಆಸ್ಪತ್ರೆ ಇಸ್ಕೊಂಡಾಗ ಅಷ್ಟು ಬೇಜಾರಾಗಿದ್ನು. ನಮ್ಮ ಮನೆಗೆ ಹೆಣ್ಮಕ್ಳು ಇಬ್ಬರು ಏನೋ ಜಗಳ ಮಾಡ್ಕೊಂಡ್ರು, ಅದಕ್ಕೆ ನಾವು ವಾಪಸ್ ಇಸ್ಕೊಂಡ್ರಿ. ನಾನು ಒಂದು ಮಾತು ಹೇಳ್ತೀನಪ್ಪ, ನೀವು ಅವತ್ತು ಮಾತುಕತೆಗೆಲ್ಲ ಕುತ್ಕೊಂಡವರು ಅವತ್ತು ನೀವು ಹೇಳ್ಬೇಕಾಗಿತ್ತು, ನಮ್ಗೆ ಏನು ಬೇಡ, ಎಲ್ಲ ನಾವು ಒಂದು ಹತ್ರ ಸಿಂಪಲ್ಲಾಗಿ ಮದುವೆ ಮಾಡಿಕೊಟ್ರಿ, ನಮ್ಗೊಂದು ಹಾಸ್ಪಿಟ್ಲಕ್ಕೆ ದಾರಿ ಮಾಡಿಕೊಟ್ರಿ ಅಂತ ಹೇಳಿದಿದ್ರೆ ನಾವು ಮಾಡಿಕೊಡ್ತಾ ಇದ್ರಪ್ಪ. ಆವಾಗೇನ ನೀವು ಬಾಡಿಗೆ ಕಟ್ಕೊಂಡು ಆಸ್ಪತ್ರೆ ನಡೆಸ್ತಾ ಇದ್ರಿ. ಅದೇ ಒಂದು ಮಾತು ನಮ್ಮ ಹತ್ರ ಅಂದಿದ್ರೆ ಮದುವೆಗೆ ಅಷ್ಟೆಲ್ಲ ಖರ್ಚು ಮಾಡೋ ಬದಲು, ಈ ಮಿಷಿನ್ಗಳಿಗೆ ಇಷ್ಟೆಲ್ಲ ದುಡ್ಡು ಕೊಡೋ ಬದಲು ಆಸ್ಪತ್ರೆ ಮಾಡ್ಕೊಡಂದಿದ್ರೆ ಮಾಡ್ಕೊಡ್ಬಿಡ್ತಾ ಇದ್ರಲ್ಲಪ್ಪ ಶಂಕರಪ್ಪ. ಅಲ್ಲ, ನಡ್ನೀರಾಗ ಕೈ ಬಿಡ್ತಾ ಇದ್ರಲ್ಲಪ್ಪ ನೀವು. ಎಂಥ ಕೆಲಸ ಮಾಡ್ತಾ ಇದ್ದೀರಾ? ಅವತ್ತು ಹಂಗೆ ಮಾತಾಡಬೇಕಾಗಿತ್ತು ಶಾನ್ಭಗ್ರೆ, ಏನೋ ನಮಗೂ ತಲೆ ಓಡಿಲ್ಲ. ಅದಕ್ಕೆ ಏನೋ ಬೇಜಾರು ಮಾಡ್ಕೊಂಡಿರ್ಬೋದು ಅವನು. ನೋಡಪ್ಪ ಶಂಕರಪ್ಪ, ಯಾರಿಗೂ ಕೊಟ್ಟು ಒಳ್ಳೆಯವ್ರು ಮಾಡ್ಕೊಳಕ್ಕಾಗಲ್ಲ, ಆಯಿತಾ? ಹೆಂಡತಿ ಮೇಲೆ ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಇವತ್ತು ನಿಮ್ಮ ಮಗನು ಡೈವರ್ಸ್ ನೋಟಿಸ್ ಕಳಿಸ್ತಾ ಇರಲಿಲ್ಲ, ನನ್ನ ಮನೆಯವ್ರಿಗೂ ಅದು ಬರ್ತಾ ಇರಲಿಲ್ಲ. ಪ್ರೀತಿ ಇಲ್ಲ, ಬಲವಂತನೂ ಮಾಡಲ್ಲ ನಾವು. ನಮ್ಮ ಮಗು ನಮಗೆ ಭಾರ ಅಲ್ಲ. ಅದೇನೋ ಕಾರಣ ಹೇಳ್ಬಿಟ್ಟು ಬಿಟ್ಬಿಡ್ರಪ್ಪ, ಬಲವಂತ ಬೇಡ. ನಾವು ಎಲ್ಲದಕ್ಕೂ ಸಿದ್ಧವಾಗಿ ನಿಂತ್ಬಿಟ್ಟಿದ್ರಿ. ಎಷ್ಟಂತ ಬಗ್ಸಕ್ಕಾಗ್ತದೆ, ಭೂಮನವ್ರಿಗೂ ಬಗ್ಸಕ್ಕಾಗ್ತದೆ, ಇನ್ನು ಒಳಕ್ಕೂ ಬಗ್ಸಕ್ಕಾಗ್ತದೆ ತಲೆನಾ? ಎಷ್ಟು ಸಹಾಯ ಮಾಡಿಲ್ಲ ನಾನು. ಒಂದೊಂದು ಮಿಷಿನ್ಗಳು ಏನಿಲ್ಲ ಅಂದ್ರೂ 50-60 ಲಕ್ಷ, ನಿಮ್ಗೂ ತಿಳಿದಿರೋದೆ. ನನಗೂ ಗೊತ್ತು ಶಾನ್ಭೋಗ್ರೆ, ನಮ್ಮ ಮಗನ ಹತ್ರ ಮಾತಾಡ್ತೀನಿ. ಮಾತಾಡಪ್ಪ, ಮಾತಾಡ್ಬಿಟ್ಟು ಅದೇನೋ ಹೇಳಪ್ಪ. ಏನು ನಮ್ಮವ್ರಿಗೂ ಬರೋದು ಬೇಡ, ಹೆಂಗೂ ಫೋನ್ಗಳಾಗಿ ಹೇಳ್ಬಿಟ್ರಿ ನಿಮ್ಗೇನು ಉತ್ತರ ಬೇಕು ಅದನ್ನು ನಾನು ನೋಟಿಸ್ ಮುಖಾಂತರನೇ ಕಳಿಸ್ತೀನಿ. ಅದೆಲ್ಲ ಬೇಡ ಶಾನ್ಭೋಗ್ರೆ. ಬೇಡ ಅಂತ ನೀನು ಹೇಳ್ಬೋದಪ್ಪ, ನಿಮ್ಮ ಮಗನ ಕೇಳಬೇಕಲ್ಲ. ಮನುಷ್ಯನ್ಗ ನಿಯತ್ ಅನ್ನೋದಿರ್ಬೇಕು ಮನುಷ್ಯನ್ಗ. ಈ ಸುತ್ತಮುತ್ತ ಊರುಗಳ ಪೈಕಿ ಯಾರು ಮಾಡಿಲ್ಲ, ಹಂಗೆ ಮಾಡಿದ್ದೀನಿ ನನ್ನ ಮೊಮ್ಮಗಳ ಮದುವೆನ. ಆವತ್ತ ನೀವು ಹೇಳ್ಬೇಕಾಗಿತ್ತು, ಇದೆಲ್ಲ ಆಡಂಬರ ಬೇಡ, ನಮ್ಗೆ ಸಿಂಪಲ್ಲಾಗಿ ಮದುವೆ ಮಾಡಿಕೊಟ್ರೆ ಆಸ್ಪತ್ರೆಗೆ ಒಂದು ದಾರಿ ಮಾಡಿಕೊಟ್ರಿ ಅಂತ. ನಾನು ಮಾಡಿಕೊಡ್ತಾ ಇದ್ನಿ. ಸರಿ ಶಾನ್ಭೋಗ್ರೆ, ನಮ್ಮ ಮಗನ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಆಗ್ಬೋದು. ಏನಂತಣ್ಣ? ಏನೋ ಅವ್ರ ಮಗನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಪ್ಪ, ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ. ನೋಡಪ್ಪ ರಾಮು, ಕೂತು ಮಾತಾಡೋಣ ಆಯಿತಾ? ನನಗೆ ಯಾಕೋ ಮನ್ಸಿಗೆ ಬೇಜಾರಾಯಿತು, ಅದಕ್ಕೆ ಫೋನಾಗಿ ಹೇಳ್ಬಿಡ್ರಿ ಅಂತನ್ನೇ. ಕೂತು ಮಾತಾಡೋಣ. ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕಾದ್ರೆ ನನಗೆ ಮದುವೆ ಖರ್ಚಿಗೆ ಮಾಡಿರೋ ದುಡ್ಡು ಬೇಕು. ಆ ಅಪ್ಪನ ಮಿಷಿನ್ಗಳು ತಗೊಟ್ಟಿದ್ದೀನಿ ನಾನು ಆಸ್ಪತ್ರೆಗೆ, ಅದ್ರದ್ದೆಲ್ಲ ದುಡ್ಡು ಬೇಕು. ಅದೆಲ್ಲ ದುಡ್ಡು ಕೊಟ್ಬಿಟ್ಟು ಆ ಅಪ್ಪನ ಡೈವರ್ಸ್ ತಗೊಂಡು ಹೊರಟೋಗ್ಲಿ. ನಾನು ₹1 ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನಾನು ಸ್ವಾರ್ಥಿನೇ. ನನ್ನ ಮೊಮ್ಮಗಳ ಜೀವನ ಹಾಳಾದ್ರೆ ನಾನು ನೋಡ್ಕೊಂಡು ಕೂತ್ಕೊಳಲ್ಲ. ಮನುಷ್ಯನು ಎಷ್ಟನ ಸ್ವಾರ್ಥಿ ಆಗ್ಬಾರ್ದಪ್ಪ ರಾಮು, ಸ್ವಾರ್ಥಿ ಆಗ್ಕೊಡ್ತು. ಸರಿ ಅಣ್ಣ, ಮಾತಾಡೋಣ. ಇವಾಗ ಕಾರುಣ್ಯ ಅದಕ್ಕೇನು ಉತ್ತರ ಕೊಡೋದು ಬೇಡ. ಬೇಡ, ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನೋಡೋಣ. ಸರಿ ಬಾಪ, ಆ ಪಂಡಿತರ ಹತ್ರಂಗೆ ಹೋಗ್ಬಿಟ್ಟಂಗೆ ಮಾತಾಡೋಣ. ನಾವು ಪಂಡಿತರ ಕತೆ ಬಿಡೋಣ, ಬೇರೆ ಎಲ್ಲ ನಾವು ಹೋಗಿ ಹೆಣ್ಣು ನೋಡಿದ್ರೆ ಆಯ್ತು. ಈ ತಲೆ ಕೆಟ್ಟಿರೋದ್ರಾಗೆ ಇನ್ನೂ ಯಾಕೋ ತಲೆ ಕೆಡಿಸ್ತಾ ಇದೆಯಾ ನಂಗ? ನನ್ನನ್ನೇನು ಇರ್ಬೇಕಂತಿದ್ಯೋ ಇಲ್ಲ ಕಳಿಸ್ಬೇಕಂತಿದ್ಯೋ? ಏನ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀಯ ನೋಡಿ ನೀನು. ಅಲ್ಲ, ಆಯಮ್ಮನು ಮದುವೆ ಆಗ್ತೀನಿ ಅಂತ ಹೇಳ್ತಾವಳೆ, ಪಂಡಿತರು ಒಪ್ಕೊಂಡವ್ರೆ, ಮಧ್ಯ ನಿಂದೇನು? ಹಾಗಣ ಪಂಡಿತ್ರ ಬರ್ತಾವ್ರೆ. ಪಂಡಿತ್ರೆ ಮನೆ ಹತ್ರಕ್ಕೆ ಹೋಗಿದ್ನಿ, ಹಿಂಗೆ ಹೋದ್ರು ರಾಮುನು ಶಾನ್ಭೋಗ್ರು ಅಂತಂದ್ರು, ಎಲ್ಲೋ ತೋಟ ಕಡೆ ಹೋಗಿರ್ಬೇಕು ಅಂತ ಬಂದ್ಬಿಟ್ಟೆ. ಬರ್ರಿ. ಅಲ್ಲ, ಇವಾಗ ನಾಳೆ ಎಷ್ಟೊತ್ತಿಗೆ ಇಟ್ಕೊಳ್ಳೋದಂತ ಮದುವೆ? ಏನ್ ಮದುವೆ? ಇವ್ ನೋಡಿದ್ರೆ ಮದುವೆ ಬೇಡ ಅಂತವನೆ, ನೀವು ನೋಡಿದ್ರೆ ರಾಗ ತೆಗಿತಾ ಇದ್ದೀರಿ. ಏನು ಒಳಗುಟ್ಟು ನಂಕೂರ್ ಅಷ್ಟು ಹೇಳಿದ್ರೆ ನಾನು ತಿಳ್ಕೊಂತೀನಿ. ಯಾಕೋ ಬೇಡ ಅನ್ಸ್ತದೆ ಶಾನ್ಭೋಗ್ರೆ. ಯಾಕೆ ಪಂಡಿತ್ರಿ, ಏನಾಯ್ತು? ನಾನು ಹೇಳ್ತಾ ಇದ್ದೀನಲ್ಲಣ್ಣ, ಇದು ಬೇಡ, ಬೇರೆ ಕಡೆ ನೋಡೋಣ ಅಂತ. ಇರಯ್ಯ ನೀನು. ಯಾಕೆ ಪಂಡಿತ್ರಿ, ಏನಾಯ್ತು ಪಂಡಿತ್ರೆ? ಏನಂತ ತೊಂದರೆ ಆಯ್ತಾ? ಏನು ಇಲ್ಲ ಶಾನ್ಭೋಗ್ರೆ, ಏನು ತೊಂದರೆ ಆಯ್ತು? ಏನು ತೊಂದರೆ ಆಗಿಲ್ಲ. ಮತ್ತೆ ಯಾಕೆ ಬೇಡ ಅಂತ ಇರೋದು? ಅಯ್ಯೋ, ಆ ಅಮ್ಮನು ನಿನ್ನೆ ಸಾಯಂಕಾಲ ಅಂಗಡಿ ತಗ ಬಂದಿದ್ಲು. ಮುಂದುವರಿಯುವುದು.